ಅಯ್ಯೋ ನೈಟಿದು ತೋಳಿಗಳನ್ನ ಕಟ್ ಮಾಡಿಬಿಟ್ನಲ್ಲ, ಏನಪ್ಪ ಮಾಡೋದು. ಸೊ ಕಟಿಂಗ್ ಮಾಡಿರೋರೆ ಸೊಲ್ಯೂಷನ್ ಕೂಡ ಕೊಡಬೇಕಲ್ವ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ರೀತಿ ಸ್ಲೀವ್ಸ್ನ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ಹೇಗೆ ನಾವು ಏನಕ್ಕೆ ಕಟ್ ಮಾಡಿದೆ, ಹಾಗೆಯೇ ಹೇಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬಂದು ಚಿಕ್ಕ ಅಳತೆದು, ತುಂಬಾ ಸಣ್ಣ ಇದ್ದಾರೆ. ಅಳತೆ ಬ್ಲೌಸ್ ನೈಟಿ ತೋರಿಸ್ತೀನಿ ನಾನು. ಸೊ ನೋಡಿ, ಈ ರೀತಿ ಇದು ಅವ್ರಿಗೆ ನೈಟಿ ಕರೆಕ್ಟಾಗಿ ಕೂರ್ತಾ ಇಲ್ಲ. ಏನು ಕೂರ್ತಾ ಇಲ್ಲ ಅಂತಂದರೆ, ಇಷ್ಟೊಂದು ಚಿಕ್ಕ ನೈಟಿಗೆ ಇಷ್ಟೊಂದು ದೊಡ್ಡ ನೈಟಿನ ಅದನ್ನು ಸ್ಟಿಚ್ ಮಾಡೋದು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಸೈಡಲ್ಲಿ ಕೂಡ ನೋಡಿ, ಈ ರೀತಿ ರಿಂಕಲ್ಸ್ ಕೂಡ ಬಂದುಬಿಡುತ್ತೆ. ನೀವು ಹಾಗೆಯೇ ಸೈಡ್ ಫಿಟ್ಟಿಂಗ್ ಮಾಡ್ತು ಅಂತಂದರೆ ನೋಡಿ, ಈ ರೀತಿ ಗೊನ್ನಾಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಗೊನ್ನಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ, ಹೊಸ್ದಾಗಿ ನಾನೇ ಈ ರೀತಿ ಕಟಿಂಗ್ ಮಾಡಿಬಿಟ್ಟು ಭುಜಾನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಸ್ಲೀವ್ಸ್ನು ಕಟ್ ಮಾಡಿದ್ದೀನಿ. ಸೊ ಇನ್ನೇನು ಕೂಡ ಚೇಂಜಸ್ ಮಾಡೋದು ಬೇಡ. ಇದಿಷ್ಟು ಚೇಂಜಸಲ್ಲಿ ಹೇಗೆ ಕರೆಕ್ಟಾಗಿ ನೈಟಿನ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಸ್ಲೀವ್ಸ್ ಹತ್ರ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ಲ, ಸೈಡಲ್ಲಿ ಒಂದೊಂದು ಹೊಲಿಗೆ ಹಾಕಿರ್ತಾರೆ, ಅದೇನು ಜಾಸ್ತಿ ಟೈಟಾಗಿ ಹಾಕಿರೋದಿಲ್ಲ. ಸೊ ಅದನ್ನು ಬಿಚ್ಕೊಂಡ್ಬಿಡಿ. ಈ ರೀತಿ ಸ್ಲೀವ್ಸಲ್ಲಿರೋ ಹೊಲಿಗೆನ ಬಿಚ್ಕೊಂಡ್ಬಿಟ್ಟು ಎರಡನ್ನೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, ಈ ಕಡೆ ಸೈಡ್ ಕೂಡ ಇಟ್ಕೋತಾ ಇದ್ದೀನಿ. ಅದನ್ನು ಕೂಡ ಅದೇ ರೀತಿ ನೀಟಾಗಿ ಇಟ್ಕೊಂಡು, ಸ್ಲೀವ್ಸ್ದು ಉದ್ದ ಎಷ್ಟು ಬೇಕು ನಿಮಗೆ, ತುಂಬಾ ಶಾರ್ಟಾಗಿ ಸ್ಲೀವ್ಸ್ ಬೇಕು ಅಂತಂದರೂ ಕೂಡ ಹಾಕೋಬೋದು. ಇಲ್ಲಾಂತಂದರೆ ನೈಟಿ ಅಳತೆ ಎಷ್ಟು ಅಳತೆಗಿದೆ ಅಷ್ಟೇ ಅಳತೆಗೆ ಕೂಡ ಹಾಕೋಬೋದು. ಹೇಗೆ ಬೇಕು ಅಂತಂದರೂ ಕೂಡ ಮಾಡ್ಬೋದು. ನಾನು ನೈಟಿ ಅಳತೆ ಕೊಟ್ಟಿರೋದಲ್ವ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ನೈಟಿ ಅಳತೆಗೇ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ದಪ್ಪ ಇರೋರಿಗಾದರೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಸಣ್ಣ ಇದ್ದಾರೆ ಅಂತಂದರೆ ತುಂಬಾ ಅಲ್ಟ್ರೇಷನ್ ಮಾಡಬೇಕಾಗುತ್ತೆ ನೈಟಿನಾದರೂ ಕೂಡ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇದನ್ನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ಅಳತೆ ತಗೊಂಡು ಅದೇ ಅಳತೆಗೇ ಇವಾಗ ಕಟಿಂಗ್ ಮಾಡ್ಕೊಂಡ್ಬಿಡಿ. ಸೊ ಸ್ಲೀವ್ಸ್ ಇವಾಗ ಭುಜಾನೂ ಕೂಡ ಕಟ್ ಮಾಡ್ಕೊಂಡಿದ್ದೀವಿ, ಹಾಗೆಯೇ ಸ್ಲೀವ್ಸು ಕೂಡ ಕಟ್ ಮಾಡಿದ್ರೆ ಸ್ಲೀವ್ಸು ಚಿಕ್ಕದಾಗುತ್ತೆ. ಹಾಗೆ ಹಾಕೊಂಡಾಗ ಕೂಡ ಡ್ರೆಸ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಅರ್ಧ ಇಂಚು ನಾವು ಎಷ್ಟು ಅಳತೆ ತಗೊಂಡ್ವಿ ಅಲ್ವಾ, ಅದರಿಂದ ಅರ್ಧ ಇಂಚು ಬಿಟ್ಟು ನಾವು ಬ್ಲೌಸ್ ಸ್ಲೀವ್ಸ್ನ ಯಾವ ರೀತಿ ಶೇಪ್ ತೆಗೆದು ಕಟಿಂಗ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ನಾಚ್ ಹಾಕೊಳ್ಳಿ. ಸೊ ಇದನ್ನು ಇವಾಗ ಅಟ್ಯಾಚ್ ಮಾಡ್ಕೋಬೇಕು. ಇದಿಷ್ಟು ಗೊತ್ತಾಯ್ತಲ್ವ. ನೋಡಿ, ಇದನ್ನು ಸೈಡಲ್ಲಿ ಕಟಿಂಗ್ ಮಾಡಿ ತೆಗೆದುಬಿಟ್ಟೆ. ಇವಾಗ ಕಟಿಂಗ್ ಮಾಡಿ ತೆಗೆದಿರೋದನ್ನು ಎರಡು ಸ್ಲೀವ್ಸ್ನು ಕೂಡ, ಇದರಲ್ಲೇನು ಫ್ರಂಟ್ ಶೇಪ್ ತೆಗಿಯೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾರ್ಮಲಾಗಿ ನೀವು ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಿ, ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಅಟ್ಯಾಚ್ನ ಮಾಡ್ಕೋಬೇಕು. ಈಗ ಹೇಗೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಎರಡು ಸ್ಲೀವ್ಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ನೈಟಿನ ತಗೋಬೇಕು. ನೈಟಿ ತಗೊಂಡು ಸ್ಟ್ರೈಟೇನೆ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಳ್ಳೋ ಅಂದೇನು ಬೇಡ. ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಭುಜದ ಮಧ್ಯಕ್ಕೆ, ಈ ಸ್ಲೀವ್ಸ್ದು ಭುಜ ಮಧ್ಯಕ್ಕೆ ಬರಬೇಕು. ನೋಡಿ, ಇದರ ಮಧ್ಯಕ್ಕೆ ಇವಾಗ ಸ್ಲೀವ್ಸ್ದು ಕೂಡ ಮಧ್ಯದಲ್ಲಿ ಬರಬೇಕು. ಆ ರೀತಿ ನೋಡಿ, ಇವಾಗ ನಾವು ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ತೀವಿ ಅಲ್ವಾ, ಅದೇ ರೀತಿ ಇಟ್ಕೊಂಡು ಇವಾಗ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಹೀಗೆ ಈ ಕಡೆ ಸೈಡಿಂದ ಈ ಕಡೆ ಸೈಡ್ಗೆ ಅದನ್ನು ಅಟ್ಯಾಚ್ ಮಾಡಿಬಿಡಿ. ಹಾಗೆಯೇ ಆ ಕಡೆ ಸೈಡ್ದು ಬಂದು ಆ ಕಡೆ ಸೈಡ್ಗೆ ಅಟ್ಯಾಚ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಸೊ ಗೊತ್ತಾಯ್ತಲ್ವಾ. ಇದನ್ನು ಈ ಕಡೆ ಸೈಡ್ಗೆ ನಾನು ಅಟ್ಯಾಚ್ ಮಾಡಿಕೊಂಡೆ. ಸೊ ಇಲ್ಲಿ ಏನು ನೀವು ಮಾಡಬೇಕು ಅಂತಂದರೆ, ನೀವೇನಾದರೂ ತೋಳು ದಪ್ಪ ಇತ್ತು, ನಿಮ್ಗೇನಾದರೂ ಎಕ್ಸ್ಟ್ರಾ ಬಟ್ಟೆ ಬೇಕು ಅಂತಂದರೆ ಸೈಡ್ಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲ ಕಟಿಂಗ್ ಮಾಡಿ ತೆಗ್ದಿರ್ತೀವಿ ಅಲ್ವಾ, ಅದನ್ನೇ ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನನಗೆ ಅದನ್ನು ಕೂಡ ಕಮೆಂಟ್ ಮಾಡಿದರು ನಾನು ಮೊದಲೊಂದು ವೀಡಿಯೋ ಹಾಕಿದಾಗ, ಅದಕ್ಕೋಸ್ಕರ ಅದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಹೀಗೆ ಸೈಡ್ದು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಇವಾಗ ಡಬಲ್ ಸ್ಟಿಚ್ ವೀಡಿಯೋನ ಹಾಕ್ತಾಯಿಲ್ಲ, ಒಂದು ಸ್ಟಿಚ್ ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ನಿಮಗೆ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ನಾನು ಆಲ್ರೆಡಿ ಇದನ್ನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇನ್ನೊಂದು ಸ್ಲೀವ್ಸ್ನು ಕೂಡ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ಅಷ್ಟೇ. ನೋಡಿ, ಇವಾಗ ರೆಡಿ ಆಯಿತು. ಇವಾಗ ನೋಡಿ, ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೂ ಕೂಡ ತೋರಿಸ್ತೀನಿ. ಯಾವುದೇ ರೀತಿ ಸ್ವಲ್ಪನೂ ಕೂಡ ರಿಂಕಲ್ಸ್ ಇಲ್ಲದೇ ಇರೋ ರೀತಿ ಹೇಗೆ ನೀಟಾಗಿದೆ ಅಂತಂದ್ಬಿಟ್ಟು ಸ್ಟಿಚಿಂಗ್ ಎಲ್ಲ ಆದಮೇಲೂ ಕೂಡ ತೋರಿಸ್ತೀನಿ. ಆವಾಗ ಗೊತ್ತಾಗುತ್ತೆ ಮೊದಲು ನೈಟಿ ಹೇಗಿತ್ತು, ಹಾಗೆಯೇ ಈ ನೈಟಿ ಈ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಹೇಗಾಗಿದೆ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೆಯೇ ನಿಮಗೆ ಕೂಡ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಹೀಗೆ ಎರಡನ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ, ಈ ಕಡೆ ಸ್ಲೀವ್ಸ್ದು ಕೂಡ ಈ ಕಡೆ ಸೈಡ್ದು ಈ ಕಡೆ ಸೈಡ್ಗೆ ಸ್ಟಿಚ್ ಮಾಡಿಬಿಡಿ, ಆ ಕಡೆ ಸೈಡ್ದು ಆ ಕಡೆ ಸೈಡ್ಗೆ ಸ್ಟಿಚ್ ಮಾಡಿಬಿಡಿ. ಬ್ಲೌಸ್ ಆದರೂ ಕೂಡ ಅಷ್ಟೇ ಅದೇ ರೀತಿ ಮಾಡ್ಕೊಳ್ಳಿ. ಆವಾಗ ನಮಗೆ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ.
ಸೊ ನೈಟಿನ ಸುಮಾರು ಜನ ಸುಮಾರು ರೀತಿ ಹಿಡಿತಾರೆ, ಬಟ್ ನಾನು ಎಲ್ರಿಗೂ ಕೂಡ ಇದೇ ರೀತಿ ಸೈಡ್ ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಯಾಕಂತಂದರೆ ನೈಟಿ ಹಾಕೊಂಡಾಗಲೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ನಾವು ಲೂಸ್ ಥರ ಹಾಕೊಂಡ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಸೊ ನೀಟಾಗಿ ಸಣ್ಣ ಇದ್ದರೂ ಕೂಡ ನೀವು ನೈಟಿನ ಹಾಕೋಬೇಕು ಅಂತಂದರೆ ಈ ರೀತಿ ಫಾಲೋ ಮಾಡಿ. ಸೊ ಇದನ್ನು ಇವಾಗ 2 ಸ್ಲೀವ್ಸು ಆಯ್ತಲ್ವ, 2 ಸ್ಲೀವ್ಸು ಆದಮೇಲೆ ಇದನ್ನು ಇವಾಗ ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಂಡು ನಾವು ಇವಾಗ ಸೈಡ್ ಫಿಟ್ಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ಉಲ್ಟಾ ತಿರುಗಿಸ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡೋದು. ಸೊ ನೋಡಿ ಈ ರೀತಿ ಉಲ್ಟಾನ ತಿರುಗಿಸ್ಕೊಂಡಿದ್ವಿ. ಉಲ್ಟಾ ತಿರುಗಿಸ್ಕೊಂಡು ಅದು ಹೇಗೆ ಇದೆ ಅದೇ ರೀತಿ ನಾವು ಮಾರ್ಕ್ ಮಾಡ್ಕೊಳ್ತಾ ಬರಬೇಕು. ಸೊ ನಾವು ಸೈಡ್ ಫಿಟ್ಟಿಂಗಲ್ಲಿ ಹೇಗಿದೆ ನೋಡಿ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಅಳತೆ ನೈಟಿನ ಬೇಕಾದರೆ ಮೇಲ್ಗಡೆ ಇಟ್ಟು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಮಾಡೋದು ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನಾನು ಇನ್ನೊಂದು ವೀಡಿಯೋನ ಹಾಕಿದ್ದೀನಿ, ನೋಡಿ ಸೈಡ್ ಫಿಟ್ಟಿಂಗ್ ಎಲ್ಲ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ದು ಮುಂಭಾಗನೂ ಕೂಡ ಮಾರ್ಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಎಲ್ಲ ಆಯಿತು. ಸೈಡ್ ಫಿಟ್ಟಿಂಗ್ ಯಾಕಂತಂದರೆ ಏನಕ್ಕೆ ಸೈಡ್ ಫಿಟ್ಟಿಂಗ್ ವೀಡಿಯೋ ಹಾಕಿಲ್ಲ ಅಂತಂದರೆ ಆಲ್ರೆಡಿ ನಾನು ಅದನ್ನು ವೀಡಿಯೋನ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಇಲ್ಲ ಅಂತಂದರೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ರೀತಿ ನೀಟಾಗಿ ಮೊದಲು ಯಾವ ರೀತಿ ರಿಂಕಲ್ಸ್ ಇತ್ತು, ಇವಾಗ ಹೇಗೆ ನೀಟಾಗಿ ಬಂದಿದೆ ಅಂತ ನೋಡಿದ್ರಲ್ವ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೈಡ್ ಫಿಟ್ಟಿಂಗ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವೀಡಿಯೋನೂ ಕೂಡ ಇದರದ್ದು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.